2024ರ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬಿಜೆಪಿಯಲ್ಲಿ ಆಲ್ರೆಡಿ ತಯಾರಿ ಬಿರುಸಾಗ್ತಾ ಇದೆ. ಅದರಲ್ಲೂ ರಾಜ್ಯ ಬಿಜೆಪಿ ಘಟಕಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಮತ್ತಷ್ಟು ಹುರುಪನ್ನ ತುಂಬುವ ಸಾಧ್ಯತೆ. ಇದೇ ಫೆಬ್ರವರಿ 10ನೇ ತಾರೀಕು ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅಮಿತ್ ಶಾ. ಸುತ್ತೂರು ಮಠದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಸಲುವಾಗಿ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಬಿಜೆಪಿ ಪಾಲಿನ ಚುನಾವಣಾ ಚಾಣಕ್ಯ ಅಮಿತ್ ಶಾ. ಸುತ್ತೂರು ಮಠದ ಜಾತ್ರಾ ಮಹೋತ್ಸವ ಆದ ನಂತರದಲ್ಲಿ ರಾಜ್ಯ ಬಿಜೆಪಿ ನಾಯಕರ ಜೊತೆಯಲ್ಲೂ ಕೂಡ ಸಭೆಯನ್ನ ನಡೆಸಲಿದ್ದಾರೆ. ಅಮಿತ್ ಶಾ ಆಗಮನದಿಂದ ಸಹಜವಾಗಿ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ. ರಾಜ್ಯದ ಗ್ರೌಂಡ್ ರಿಪೋರ್ಟ್ ಅನ್ನ ಪಡೆಯಲಿದ್ದಾರೆ ಅಮಿತ್ ಶಾ. ರಾಜ್ಯ ಬಿಜೆಪಿ ಘಟಕ ಈಗ ಆಲ್ರೆಡಿ ಚುನಾವಣಾ ದೃಷ್ಟಿಯಿಂದ ಒಂದಷ್ಟು ಗ್ರೌಂಡ್ ವರ್ಕ್ ಅನ್ನ ಪ್ರಾರಂಭ ಮಾಡಿದೆ. ಸದಾನಂದ ಗೌಡರ ಪ್ರಕಾರ ಇನ್ನು 10ರಿಂದ 15 ದಿನದೊಳಗೆ ಫಸ್ಟ್ ಪಟ್ಟಿ ಕೂಡ ರಿಲೀಸ್ ಆಗೋ ಸಾಧ್ಯತೆ. ಎಲ್ಲ ಚಟುವಟಿಕೆಗಳ ನಡುವೆ ಅಮಿತ್ ಶಾ ಅವರು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಸಲುವಾಗಿ ರಾಜ್ಯಕ್ಕೆ ಆಗಮಿಸ್ತಾ ಇರೋ ಸಂದರ್ಭದಲ್ಲೇನೆ ರಾಜ್ಯ ಬಿಜೆಪಿ ನಾಯಕರ ಜೊತೆಯಲ್ಲೂ ಕೂಡ ಸಭೆಯನ್ನ ನಡೆಸುತ್ತಿದ್ದಾರೆ. ಇದು ಸಹಜವಾಗಿ ರಾಜ್ಯ ಬಿಜೆಪಿ ಘಟಕದಲ್ಲಿ ಚುನಾವಣಾ ದೃಷ್ಟಿಯಿಂದ ಒಂದಷ್ಟು ಬೂಸ್ಟರ್ ಡೋಸ್ ಆಗಿ ವರ್ಕ್ ಆಗೋ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್. ಅಮಿತ್ ಶಾ 10ನೇ ತಾರೀಕು ಆಗಮಿಸುತ್ತಿದ್ದಾರೆ. ಯಾವ ರೀತಿ ಇರುತ್ತೆ ಅವತ್ತಿನ ಡೇ ಪ್ಲಾನ್, ಜೊತೆಗೆ ಬಿಜೆಪಿ ನಾಯಕರ ಜೊತೆಯಲ್ಲಿ ನಡೆಸಲಿರುವ ಮೀಟಿಂಗ್ ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ಹೇಳಿ. ಸ್ಮಿತಾ, ಲೋಕಸಭಾ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆ ಕೇಂದ್ರದ ನಾಯಕರು ರಾಜ್ಯಕ್ಕೆ ಬರ್ತಕ್ಕಂಥದ್ದು, ರಾಜ್ಯದ ಸುತ್ತಾಟ ಮಾಡ್ತಕ್ಕಂಥದ್ದು ಈಗ ಆಗಲೇ ಶುರುವಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಅಮಿತ್ ಶಾ ಕೂಡ ಇದೇ 10ನೇ ತಾರೀಕು ಬರ್ತಾ ಇರ್ತಕ್ಕಂಥದ್ದು. 10ನೇ ತಾರೀಕು ಪ್ರಮುಖವಾಗಿ ಮೈಸೂರಿನ ಸುತ್ತೂರು ಮಠದಲ್ಲಿ ಇರತಕ್ಕಂತಹ ಒಂದು ಜಾತ್ರಾ ಮಹೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಾದ ನಂತರ ರಾಜ್ಯ ನಾಯಕರ ಜೊತೆ ಒಂದು ಸಭೆಯನ್ನು ನಡೆಸುವಂತಹ ಸಾಧ್ಯತೆಗಳಿದೆ. ಆದರೆ ಈ ಬಗ್ಗೆ ಈವರೆಗೂ ಕೂಡ ರಾಜ್ಯ ಬಿಜೆಪಿಯಿಂದ ಯಾವುದೇ ಅಧಿಕೃತವಾಗಿ ಹೇಳಿಲ್ಲ. ಆದರೆ ಸಭೆಗಳು ನಡೆಯುವಂತಹ ಬಗ್ಗೆ ಈಗಾಗಲೇ ನಮಗೆ ಮೂಲಗಳಿಂದ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ಸಭೆಯ ವೇಳೆ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಯಾವ ರೀತಿಯಾಗಿ ರಾಜ್ಯದಲ್ಲಿ ತಯಾರಿ ನಡೆದಿದೆ, ಚುನಾವಣೆ ತಯಾರಿ ರಾಜ್ಯ ಬಿಜೆಪಿಯಿಂದ ಅಂತಕ್ಕಂತಹ ಒಂದಷ್ಟು ಗ್ರೌಂಡ್ ರಿಪೋರ್ಟನ್ನು ಪಡ್ಕೊಳ್ತಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿ ಚಾಣಕ್ಯ ಮತ್ತು ಚುನಾವಣೆ ಎಕ್ಸ್ಪರ್ಟ್ ಅಂತಲೇ ರಾಜ್ಯ ಬಿಜೆಪಿ ಮತ್ತು ಏನು ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಅಮಿತ್ ಶಾ ಅವರ ಎಂಟ್ರಿಯಿಂದಾಗಿ ಒಂದಷ್ಟು ಅಂದರೆ ರಾಜ್ಯ ನಾಯಕರು ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಈಗೇನು ಚುನಾವಣಾ ಪ್ರಕ್ರಿಯೆಗಳು ನಡೀತಾ ಇದೆ ಇದೆಲ್ಲವೂ ಕೂಡ ಬಿರುಸಿನಿಂದ ಶುರುವಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಇನ್ನು ಸಂಭಾವ್ಯರ ಪಟ್ಟಿ ಅಂತ ಏನು ಹೇಳ್ತಾರೆ, ಸಂಭಾವ್ಯರ ಪಟ್ಟಿಯನ್ನು ಈಗಾಗಲೇ ಕ್ಲಸ್ಟರ್ ವಾರು ಏನು ಉಸ್ತುವಾರಿಗಳಿದ್ದಾರೆ, ಕ್ಲಸ್ಟರ್ ವಾರು ನೇಮಿಸಿರ್ತಕ್ಕಂಥವ್ರು ಅವರು ಕೂಡ ಇದೇ 10ನೇ ತಾರೀಕಿನೊಳಗಡೆ ಅಂದರೆ 8 ಅಥವಾ 9ನೇ ತಾರೀಕಿನ ಒಳಗಡೆ ಸಂಭಾವ್ಯರ ಪಟ್ಟಿಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಕೇಂದ್ರದ ನಾಯಕರು ಸೂಚನೆ ಕೊಟ್ಟಿರ್ತಕ್ಕಂಥ ಈಗಾಗಲೇ ಕೇಂದ್ರದ ಕಾರ್ಯಕ್ರಮಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ರಾಜ್ಯ ಬಿಜೆಪಿ ಮಾಡ್ತಾ ಇದೆ. ಜೊತೆಗೆ ಚುನಾವಣೆಯ ಭಾಗವಾಗಿ ಈಗಾಗಲೇ ಯಾವ ರೀತಿ ವಿವಿಧ ಮೋರ್ಚಾಗಳ ಸಭೆ ಸಮಾವೇಶಗಳು, ಕಾರ್ಯಕ್ರಮಗಳ ರೂಪುರೇಷೆ, ಜೊತೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆದಿರ್ತಕ್ಕಂಥ ಜಿಲ್ಲಾ ಮಟ್ಟದ ಮತ್ತು ಕಾರ್ಯಕಾರಿಣಿಗಳ ಸಭೆಗಳು, ಜೊತೆ ಸಂಭಾವ್ಯರ ಪಟ್ಟಿ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆಯೂ ಕೂಡ ಅಮಿತ್ ಶಾ ಅವರಿಗೆ ವಿಸ್ತೃತ ವರದಿಯನ್ನು ನೀಡುವಂಥ ಸಾಧ್ಯತೆಗಳಿದೆ. ಈ ಸಭೆಯಲ್ಲಿ ಅಂದರೆ ಅಮಿತ್ ಶಾ ಅವರು ಬಂದಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಲಿಂಗಾಯತ ಸಮುದಾಯದ ಒಂದು ಏನು ಮಠ ಇರೋದ್ರಿಂದನ, ಜೊತೆಗೆ ಸಮುದಾಯದ ನಾಯಕರು ಆಗಿರ್ತಕ್ಕಂಥ ಇದೇ ಕಾರ್ಯಕ್ರಮದಲ್ಲೇನೆ ಏನು BY ವಿಜೇಂದ್ರ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳಿದೆ. ಈ ವೇಳೆಯೇ ಅಲ್ಲಿ ಅಮಿತ್ ಶಾ ಅವರನ್ನು ಭೇಟಿಯಾಗುವಂಥ ಸಾಧ್ಯತೆಗಳಿದೆ. ಹಾಗೆಯೇ 10ನೇ ತಾರೀಕಿನ ಜೊತೆಗೆ ಒಂದು ವೇಳೆ 11ನೇ ತಾರೀಕು ಕೂಡ ಅಮಿತ್ ಶಾ ಉಳಿಯಬಹುದಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಉಳಿದಿರ್ತಕ್ಕಂಥದ್ದು. ಯಾಕೆಂತಂದರೆ ಪದೇ ಪದೇ ರಾಜ್ಯಕ್ಕೆ 2 ಬಾರಿ 3 ಬಾರಿ ಭೇಟಿ ಆಗಲಿಕ್ಕೆ ಅಸಾಧ್ಯವಾದ ಮಾತು. ಯಾಕೆಂತಂದರೆ ಇಡೀ ದೇಶದ ಚುನಾವಣೆಗೆ ಸಂಬಂಧಪಟ್ಟಂತೆ ಸ್ಟ್ರಾಟಜಿಗಳನ್ನು ರೂಪಿಸತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ತಯಾರಿಗಳನ್ನು ನಡೆಸುವಂಥದ್ದು, ಇದೆಲ್ಲವೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಎಲ್ಲವೂ ಕೂಡ ಅದರಲ್ಲೂ ಕೂಡ ಬ್ಯುಸಿಯಾಗಿರೋ ಕಾರಣ ಈ ಬಂದಂಥ ಸಂದರ್ಭದಲ್ಲಿ ಈ ಕ್ಷಣದವರೆಗೂ ಕೂಡ ರಾಜ್ಯ ಬಿಜೆಪಿಯಲ್ಲಿ 10ನೇ ತಾರೀಕು ಮಾತ್ರ ಅಮಿತ್ ಶಾ ಆಗಮನದ ಬಗ್ಗೆ ಮಾತ್ರ ಮಾಹಿತಿ ಇರ್ತಕ್ಕಂಥದ್ದು. ಹಾಗಾಗಿ 11ನೇ ತಾರೀಕು ಕೂಡ ಒಂದು ವೇಳೆ ಉಳಿಯುವಂಥ ಸಾಧ್ಯತೆಗಳು ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ನೋಡೋದಾದರೆ 2 ದಿನಗಳು ಉಳಿದಿದ್ದೇ ಆಗಿದ್ದರೆ ಖಂಡಿತವಾಗಲೂ ಕೂಡ ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಚುನಾವಣೆಗೆ ಸಲಹೆಗಳು, ಸೂಚನೆಗಳು, ಹಾಗೆಯೇ ಈಗೇನು 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂತಹ ಒಂದು ಏನು ಟಾಸ್ಕ್ ಇದೆ, ಆ ಟಾಸ್ಕಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಟಾಸ್ಕನ್ನು ಪೂರೈಸಬೇಕು, ಯಾರ್ಯಾರಿಗೆ ಯಾವ ಜವಾಬ್ದಾರಿಗಳು, ಜೊತೆಗೆ ಏನು ಗೆಲುವಿನ ಸಾಧ್ಯತೆಗಳಿರ್ತಕ್ಕಂಥದ್ದು
ಇರ್ತಕ್ಕಂಥದ್ದು ಮತ್ತು ಈಗಾಗಲೇ ನಡೆದಿರತಕ್ಕಂಥ ಸರ್ವೆಗಳೇನಿದೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಮತ್ತು ರಾಜ್ಯ BJP ನಾಯಕರು ಸೇರಿದಂತೆ ಉಳಿದಂಥ ಎಲ್ಲ ನಾಯಕರುಗಳು ಕೂಡ ಒಂದಷ್ಟು ಅವ್ರ ಜೊತೆಗೆ ಕೂತು ಅವರಿಗೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಸಾಧ್ಯತೆಗಳು, ಜೊತೆಗೆ ಚುನಾವಣಾ ತಂತ್ರಗಾರಿಕೆಗಳ ಬಗ್ಗೆ ಸಲಹೆಗಳನ್ನು ಕೊಡುವಂಥ ಸಾಧ್ಯತೆಗಳು ಎಲ್ಲವೂ ಕೂಡ ಇರುತ್ತೆ. ಸೊ ಹೀಗಾಗಿ 10ನೇ ತಾರೀಕು ಕನ್ಫರ್ಮ್, ಹಾಗೆಯೇ 11ನೇ ತಾರೀಕು ಉಳಿತಾರಾ ಇಲ್ವಾ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಸ್ಮಿತಾ.